ಬೆಂಗಳೂರಿನ ತಾಪಮಾನ ತಡೆಯೋಕ್ಕಾಗದೆ ನಿಮ್ಗೆ ಏನಾದರೂ ಒಂದು ಕೂಲಾಗಿರೋ ಪ್ಲೇಸ್ಗೆ ಹೋಗಬೇಕು ಅಂದರೆ ಊಟಿ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ವೀಕ್ಷಕರೇ. ಕಾರಣ ಯಾಕೆ ಅಂತಂದರೆ ಈ ಒಂದು ವೆದರ್ ಸಂಜೆ ಆದರೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. 14-15 ಡಿಗ್ರೀಸ್ ತುಂಬಾ ಕೋಲ್ಡು. ನಮ್ಮ ಪ್ರಯಾಣ ಬೆಂಗಳೂರಿಂದ ಊಟಿಗೆ ಸುಮಾರು ಒಂದು 6 ಗಂಟೆಯಿಂದ 6.5 ಅವರ್ ಬೇಕಾಗುತ್ತೆ. ನೀವು ಆದಷ್ಟು ಬೇಗ ಬಿಡೋದು ಒಳ್ಳೆಯದು. ನಾವು ಒಂದು 10 ಗಂಟೆಗೆ ಬಿಟ್ಟು ಒಂದು 6-7 ಗಂಟೆಗೆ ಬಿಟ್ಟರೆ ನೀವು ಮಧ್ಯಾಹ್ನದಷ್ಟರಲ್ಲಿ ಅಲ್ಲಿ ತಲುಪಿ ನೀವು ಮಧ್ಯಾಹ್ನ ಸೈಟ್ ಸೀಯಿಂಗ್ ಅಂತ ಹೋಗ್ಬೋದು. ಇನ್ನು ರೂಮ್ ಬುಕ್ಕಿಂಗ್ ಅಂತ ನೋಡೋದಾದರೆ ಆದಷ್ಟು ಸಿಟಿ ಸೆಂಟ್ರಲ್ ಬುಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕಂದರೆ ಸಿಟಿ ಸೆಂಟ್ರಲ್ ಹೋಟೆಲ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕಡೆ ಹೋಗೋದಕ್ಕೂ ಹತ್ತಿರ ಆಗುತ್ತೆ. ಮುಖ್ಯವಾಗಿ ನೀವು ನೀಲಗಿರಿ ಸೆಂಟ್ರ್ ಆಗಬೇಕಾದ್ರೆ ಇ ಪಾಸ್ ಭಾಳ ಮುಖ್ಯ ಆಗುತ್ತೆ. ನೀವು ಇ ಪಾಸ್ನ ನೀಲಗಿರಿ ಸೆಂಟ್ರೆನ್ಸಲ್ಲೇ ತೊಗೋಬೋದು, ಇಲ್ಲಾಂದರೆ ನೀವು ಆನ್ಲೈನ್ ಮೂಲಕ ಈ ವೆಬ್ಸೈಟ್ನಲ್ಲಿ ಮಾಡ್ಕೋಬೋದು. ಇ ಪಾಸ್ ಮಾಡೋದಕ್ಕೆ 3 ನಿಮಿಷ ಸಾಕು. ನೀವು ಸಿಂಪಲ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಬುಕ್ ಮಾಡ್ಕೋಬೋದು. ಇಲ್ಲಿ ಕಾಣಿಸ್ತಿರೋ ರೆಸ್ಟೋರೆಂಟಿಗೆ ಮಾತ್ರ ಹೋಗಬೇಡಿ, ಕಚ್ಚಡವಾಗಿರುತ್ತೆ. ಟೇಸ್ಟು ರೇಟು ಅಷ್ಟು ಸಿಕ್ಕಾಬಿಟ್ಟೆ. ಪಾರ್ಕಿಂಗ್ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಗೋಲ್ಸ್ಟ್ ರೆಸ್ಟೋರೆಂಟ್ ಇದೊಂದಕ್ಕೆ ಏನೋ ಗೊತ್ತಿಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ಬಿಡದಿ ಹತ್ರ ಬೆಸ್ಟ್ ಆಪ್ಷನ್ ಟಿಫನ್ಗೆ. ಕೊಳ್ಳೆ ಹೊಡೆಯೋದು ಹೇಗೆ ಅಂತಂದರೆ, ನೀವು ಬೆಂಗಳೂರು ಮೈಸೂರು ಹೈವೇ ಯೂಸ್ ಮಾಡಿದಾಗ ಹೋಗಬೇಕಾದ್ರೆ ಎಂಟ್ರೆನ್ಸಲ್ಲಿ ಫಸ್ಟ್ ಟೋಲಲ್ಲಿ 175 ರೂಪಾಯಿ ಕಟ್ಟಾದರೆ ಮೈಸೂರು ಎಕ್ಸಿಟ್ ಆಗಬೇಕಾದ್ರೆ 180 ರೂಪಾಯಿ ಕಟ್ಟಾಗುತ್ತೆ. ನನಗಂತೂ ತುಂಬಾ ಜಾಸ್ತಿ ಅಂತ ಅನ್ನಿಸ್ತು. ಏನು ದಿನ ಎಷ್ಟು ಸಾವಿರಾರು ಕಾರ್ಗಳು ಓಡಾಡುತ್ತೆ, ಇಷ್ಟೊಂದು ಲೂಟಿ ಮಾಡೋದ ಜನರಿಗೆ. ರಾಜ್ಯ ಮಾರ್ಗ ಅಂತ ಒಂದು ಪಾಸ್ ಮಾಡಿಸ್ಬಿಟ್ಟು ಎಲ್ಲರೂ ಅದೇ ತೊಗೊಳೋದಕ್ಕಾಗತ್ತಾ? ನನಗಂತೂ ಇದೊಂಥರ ತುಂಬಾ ಮೋಸ ಅಂತ ಅನ್ನಿಸ್ತು. ಒಂದು 100 ರೂಪೀಸ್ ಅವ್ರು ಇದ್ದಿದ್ರೆ ಚೆನ್ನಾಗಿತ್ತೇನೋ. ಬಟ್ 175 ನೀವು ಇಲ್ಲಿ ಎಂಟ್ರೆನ್ಸ್ ಬೆಂಗಳೂರು ಟೋಲ್ ಎಂಟ್ರ್ ಮಾಡಬೇಕಾದ್ರೆ ಎಕ್ಸಿಟ್ ಆಗಬೇಕಾದ್ರೆ 180 ಕೊಡಬೇಕಂದ್ರೆ ತುಂಬಾ ಜಾಸ್ತಿ. ಇನ್ನು ರೋಡ್ ಕಂಡೀಷನ್ ಹೇಳಬೇಕಂದ್ರೆ, ನೀವು ಮಧುಮಲೈ ಫಾರೆಸ್ಟ್ ಎಂಟ್ರೆನ್ಸ್ ಆಗಿ ಲೆಫ್ಟ್ ತೊಗೊಂಡಾಗ ಊಟಿಗೆ ಹೋಗಬೇಕು ಅಂತ ರೋಡ್ ತುಂಬ ನ್ಯಾರೋ ಇದೆ. ಹುಷಾರಾಗಿ ಡ್ರೈವ್ ಮಾಡಬೇಕು. ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಆದಷ್ಟು ಸ್ಲೋಗಿ ಹೋಗಬೇಕು. ಹಾಗೂ ಇನ್ನೂ ನೀವು 36 ಹೇರ್ ಪಿನ್ ಬೆಂಡ್ಸಲ್ಲಿ ಹೋಗಬೇಕಾದ್ರೂ ಅಷ್ಟೇ ಆದಷ್ಟು ಸ್ಲೋಗಿ ಹೋಗಿ. ಬಟ್ ಆದರೆ ಅದು ಹೋಗ್ತಾ ಒನ್ ವೇ ಮಾಡಿದ್ದಾರೆ, ಬರ್ತಾರೆ. ನೀವು ಬರೋಕ್ಕಾಗಲ್ಲ ಅಂದರೆ ಜನರಲ್ ಕಾರ್ಗಳು ಬರೋಕ್ಕಾಗಲ್ಲ. ಯಾರು ಅವ್ರು ಡ್ರೈವರ್ಗಳನ್ನು ಕರ್ಕೊಂಬರಬೇಕು, ಇಲ್ಲ ಬೇರೆ ರೂಟಲ್ಲಿ ಬರಬೇಕು. ರೆಗ್ಯುಲರಾಗಿ ಎಲ್ಲರೂ ಬರೋದೇ ಬೇರೆ ರೂಟಲ್ಲಿ, ಆ ರೂಟಲ್ಲಿ ಅಲೋ ಮಾಡಲ್ಲ. ಯಾಕಂದರೆ ತುಂಬಾ ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ. ಓನ್ಲಿ ಹೋಗ್ಬೇಕಾದ್ರೆ ಮಾತ್ರ ನೀವು ಆ 36 ಹೇರ್ ಪಿನ್ ಬೆಂಡ್ ಇರೋವಂಥ ರೋಡ್ನ ಯೂಸ್ ಮಾಡ್ಬೋದು. ಓಕೆ, ಜಸ್ಟ್ ನಾವು ಎಂಟರ್ಡ್ ದಿ ನಂಜನಗೂಡು ರೋಡ್ ಎಂಟರ್ ಆಗಿದ್ದೀವಿ. ಪೆಟ್ರೋಲ್ ಬಂಕ್ಸ್ ಸುಮಾರಿದೆ, ಆದರೆ CNG ಬಂಕ್ಗಳೆಲ್ಲೂ ಕಾಣಿಸ್ತಾ ಇಲ್ಲ. ಆ ಕಡೆ ದೇವೇಗೌಡ ಸರ್ಕಾರ ಹತ್ರ ಒಂದಿತ್ತು. ನೋಡಿ, ಇಫ್ ಯು ಕಮ್ ಫ್ರಮ್ ಬ್ಯಾಂಗ್ಳೂರ್, ನೋಡಿ ಈ ಕಡೆಯಿಂದ ನೀವು ಬೆಂಗಳೂರಿಂದ ಬಂದರೆ ನಂಜನಗೂಡು ರೋಡು, ಈ ಕಡೆ ಊಟಿಗೆ ಹೋಗಬೇಕು. ಅನಗಾ ಗ್ರ್ಯಾಂಡ್ ಅಂತ, ಹೋಟೆಲ್ ಅನಗಾ ಗ್ರ್ಯಾಂಡ್ ಅಂತ ತುಂಬ ಚೆನ್ನಾಗಿದೆ ಈ ಲೊಕೇಶನ್. ನಿಮಗೆ ಎಸ್ಪೆಷಲಿ ನೀವೇನಾದ್ರು ಕಾರಲ್ಲಿ ಬಂದರೆ ಪಾರ್ಕಿಂಗಿಗೆ ಜಾಗ ಇದೆ. ರೆಸ್ಟ್ ರೂಮ್ಗೆ ಚೆನ್ನಾಗಿರುತ್ತೆ ಲೇಡೀಸ್ಗೆಲ್ಲ ಯೂಸ್ ಮಾಡೋದಕ್ಕೆ ಅಂತ. ಯಾಕಂದರೆ ಇದಾದಮೇಲೆ ಒಳ್ಳೆ ರೆಸ್ಟೋರೆಂಟು ಪ್ರಾಬಬ್ಲಿ ನಾಟ್ ಅವೈಲಬಲ್, ಗುಡ್ ರೆಸ್ಟೋರೆಂಟ್ ಫಾರ್ ರೆಸ್ಟ್ ರೂಮ್ ಆ್ಯಂಡ್ ಆಲ್ ಫಾರ್ ಲೇಡೀಸ್. ಸೊ ಪ್ರಾಬ್ಲಿ ಯು ಕ್ಯಾನ್ ಟ್ರೈ ಆ್ಯಂಡ್ ಯು ಯೂಸ್ ದಿಸ್ location as for a coffee tea or a breakfast or a lunch purpose. So this is how the restaurant ಒಳಗಡೆಯಿಂದ ಈ ರೀತಿ ಕಾಣೋದು. ನೀವೇನಾದ್ರು ಊಟಿಗೆ ಹೋಗ್ತಾರೆ, ಹೋಟೆಲ್ ಡೀಸೆಂಟ್ ಆಗಿದೆ, ಡೀಸೆಂಟ್ ರೆಸ್ಟೋರೆಂಟ್. ಪ್ರೈಸಸ್ ಬಗ್ಗೆ ನೋಡ್ಬೇಕಂತಂದರೆ ಐ ಥಿಂಕ್ ಬಸ್ಸಸ್ ಎಲ್ಲ ಇಲ್ಲೇ ನಿಲ್ಲಿಸ್ತಾರೆ. ಆಲ್ ದಿ KSRTC BTS ಬಸ್ಸಸ್ಗಳು. ಪ್ರೈಸಸ್ ಮಸಾಲೆ ದೋಸೆ 100, ಪ್ಲೇನ್ ದೋಸೆ 98 ಇದೆ ಪ್ರೈಸಸ್. ಇಡ್ಲಿ 50 ರೂಪೀಸ್, ವಡಾ 40 ರೂಪೀಸ್, ಫಿಲ್ಟರ್ ಕಾಫಿ 33 ರೂಪೀಸ್. ಸೊ ಓಕೆ, ಜಾಗ ನೀಟಾಗಿದೆ, ಲೊಕೇಶನ್, ರೆಸ್ಟ್ ರೂಮ್ ನೀಟಾಗಿರಬೇಕು. ಸೊ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ಇವಾಗ ನಂಜನಗೂಡು ರೀಚ್ ಆಗಿದ್ದೀವಿ. ಯಾರಾದರೂ ಊಟಿಗೆ ಹೋಗ್ತಾ ಇರೋರು ನಂಜುಂಡೇಶ್ವರ ನೋಡ್ಬೇಕಂದ್ರೆ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸೈಡಲ್ಲೆಲ್ಲ ಸಖತ್ ನರ್ಸರಿಗಳಿಟ್ಟಿದ್ದಾರೆ. ಈ ರೋಡಲ್ಲಿ 2 CNG ಬಂಕ್ ಇದೆ. CNG ಗಾಡಿ ಏನಾದ್ರು ಬಂದರೆ ನಿಮಗೆ CNG ಹಾಕ್ಸ್ಕೊಳ್ಳೋಕ್ಕೆ. ಪೆಟ್ರೋಲ್ ಬಂಕ್ ಅಂತೂ ಸಾಕಷ್ಟು ಇದ್ದಾವೆ.
ರೋಡಲ್ಲಿ ಫುಲ್ ಆಫ್ ಪೆಟ್ರೋಲ್ ಬಂಕ್ಸ್. ವೆಲ್ಕಮ್ ಟು ದಕ್ಷಿಣ ಕಾಶಿ, ನಂಜನಗೂಡು. ನಮ್ಮ ಚಾನಲಲ್ಲಿ ಆಗಲೇ ನಂಜನಗೂಡು ವೀಡಿಯೋ ಇದೆ, ನೋಡೋ ಹಾಗಿದ್ರೆ ಊಟದ ವ್ಯವಸ್ಥೆ, ದರ್ಶನದ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಅದರಲ್ಲಿ ತೋರಿಸಿದ್ದೀನಿ, ನೋಡ್ಬೋದು. ಸೊ ಇಲ್ಲಿಂದ ಬಂಡೀಪುರ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಿಮಗೆ ರೆಸ್ಟೋರೆಂಟ್ಸು, ಬಂಡೀಪುರ್ ರೆಸಾರ್ಟ್ಸ್ಗಳು ಅಕ್ಕಪಕ್ಕ ತುಂಬಾ ಇದ್ದಾವೆ ಇಲ್ಲಿರಬೇಕು ಅಂತಂದರೆ. ನೋಡಿ, ಬಂಡೀಪುರ ಸಫಾರಿ ಲಾಡ್ಜ್, ಬಗ್ಮಾರ್ಕ್ ರೆಸ್ಟೋರೆಂಟ್, ಮೇಲುಕಮ್ಮನಹಳ್ಳಿ. ಬಂಡೀಪುರ. ಇಲ್ಲಿ ಟಿಕೆಟ್ ತೊಗೋಬೇಕು, ಎಷ್ಟು? 50 ರೂಪಾಯಿನೋ. ಹಿಡ್ಕೋ ತಕ್ಕ ಶೂಟ್ ಮಾಡು. ಕ್ಯಾಶ್ ಇರ್ಬೇಕು. ಹಾಂ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಸೊ ಇಲ್ಲಿ ಟೈಮಿಂಗ್ಸ್ ಇದೆ. ಓಕೆ, ಅಬೋವ್ ಆ್ಯಡ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. 1000 ರೂಪೀಸ್. ಅನಿಮಲ್ಸಿಗೆ ಫೀಡ್ ಮಾಡೋಗಿಲ್ಲ. ಈಗ ಹೋಗ್ತಾ ಇಲ್ಲಿ ಆನೆ ಸಿಕ್ಕಿದ್ರೂ ಸಿಗ್ಬೋದು ಕೆಲವು ಸರ್ತಿ. ಡಿಯರ್ಸ್ ಅಂತೂ ಬೇಜಾನಿರುತ್ತೆ. Far away another day, simple things will come my way. It'd be worth it, stay with me. They will drag us in the dirt, say the things that make us hurt, but I'll never give you up. Burning with love, it will never go away. I will protect you always. Burning with love, that will never go away. I will protect you. Like a love song will remain, like a legend of today, like a bond that never breaks. We are unbreakable. Like a love song will remain, like a legend of today, like a picture in a frame. We are unbreakable. Many nights that we will meet, no one knew our secret street. Countless times you came home. Oh, the circumstances are so intense and so bizarre, but the truth that lies within. Burning with love, it will never go away. I will protect you always. Burning with love, that will never go away. I will protect you. Like a love song will remain, like a legend of today, like a nights that we will meet. No one knew our secret street. Countless times you came home. Oh, the circumstances are so intense and so bizarre, but the truth that lies within. Burning with love, it will never go away. I will protect you always. Burning with love, that will never go away.
one knew our secret street. Countless times you came home. Oh, the circumstances are so intense and so bizarre, but the truth that lies with thee, burning with love that will never go away. I will protect you always, burning with love that will never go away. I will protect you, like a love song will remain, like a legend of today, like a nights that we will meet. No one knew our secret street. Countless times you came home. Oh, the circumstances are so intense and so bizarre, but the truth that lies with thee, burning with love that will never go away. I will protect you always, burning with love that will never go away. I will protect you, like a love song will remain, like a legend of today, like a bond that never breaks. We are unbreakable, like a love song will remain, like a legend of today, like a picture in a frame. We are unbreakable. We are unbreakable. We are like a love song will remain, like a legend of today, like a bond that never breaks. We are unbreakable, like a love song will remain, like a legend of today, like a picture in a frame. We are unbreakable. We are unbreakable. ವೆಲ್ಕಮ್ ಟು ಬಂಡೀಪುರ. ಸಫಾರಿಗೆ ಹೋಗೋರು ಇಲ್ಲಿಂದ ಹೊರಡಬೇಕು. ಬಂಡೀಪುರ ಟೈಗರ್ ರಿಸರ್ವ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಬಸ್ಸಸ್ ನಿಂತಿದೆ ನೋಡಿ. ಸೊ ಇಲ್ಲಿಗೆ ಕರ್ನಾಟಕ ಮುಗಿಯುತ್ತೆ, ತಮಿಳ್ನಾಡು ಎಂಟ್ರ್ ಆಗ್ತಾ ಇದ್ವಿ. ಸೊ ಇಲ್ಲಿವರೆಗೂ ಇದನ್ನು ಬಂಡೀಪುರ ಫಾರೆಸ್ಟ್ ಅಂತಾರೆ. ಇನ್ನು ಅರ್ಧ ಫಾರೆಸ್ಟ್ನ ತಮಿಳ್ನವರು ಓಕೆ ವಿಸಿಟ್ ಅಗೇನ್ ಕರ್ನಾಟಕ. ಎಲ್ಲೋ ಬೋರ್ಡ್ ಅವರು ದುಡ್ಡು ಕೊಡ್ಬೇಕು. ಸೊ ನಮ್ಮ ಕರ್ನಾಟಕ ಕರುನಾಡು ಇಲ್ಲಿಗೆ ಮುಗಿಯುತ್ತೆ. ಈಗ ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್. ನೀಲಗಿರಿ ಡಿಸ್ಟ್ರಿಕ್ಟ್ ಬೋರ್ಡ್. ಈ ನದಿ ಇದೆಯಲ್ಲ ಇದೆ ಎಂಡು. ಮಧುಮಲೈ ಟೈಗರ್ ರಿಸರ್ವ್. ನಾವು ಬಂಡೀಪುರ ಟೈಗರ್ ರಿಸರ್ವ್ ಅಂತೀವಿ,
ಇವರು ಮಧುಮಲೈ ಟೈಗರ್ ರಿಸರ್ವ್ ಅಂತಾರೆ. ಮಧುಮಲೈ ಫಾರೆಸ್ಟ್ ರಿಸೆಪ್ಷನ್ ನೋಡಿ, ಸಫಾರಿ ಕರ್ಕೊಂಡೋಗೋ ವ್ಯಾನ್ಸ್ಗಳೆಲ್ಲ ಅಲ್ಲೇ ನಿಂತಿದ್ದಾವೆ. ಸೊ ಕೊಯಂಬತ್ತೂರು 120 ಕಿಲೋಮೀಟರ್ ರೈಟ್ ಸೈಡ್ ಹೋದರೆ 36 ಕಿಲೋಮೀಟರ್ ಲೆಫ್ಟು ಊಟಿಗೆ ಹೋಗುತ್ತೆ. ಆಯಿತು ಬರಪ್ಪ, ನಾವು ಊಟಿ ಕಡೆ ಹೋಗ್ಬೇಕು. ಹಿಡ್ಕೊಯ್ತು ಸಿಗುತ್ತೆ. ಬಸ್ಸಿನಗುಡಿ 7 ಕಿಲೋಮೀಟರ್ಸ್. ಲೆಫ್ಟಲ್ಲಿ ನೋಡು ನೇಷ, ನೀರಿದೆ ಅದೆಲ್ಲ ತೆಗೀತಾನೆ. ಚೆನ್ನಾಗಿದೆ, ಹೋಗಿ ಆಟ ಆಡ್ಬೇಕನ್ಸಲ್ವಾ? ಪಕ್ಕ ಎಲಿಫೆಂಟ್ ನಮ್ಮದೇ ಸಿಕ್ಕಾಪಟ್ಟೆ ಚಿಕ್ಕ ರೋಡಲ್ಲಪ್ಪ. ಗುಂಡು ಹಳ್ಳ ಇದೆ. ಒಂದು ಸೆಕೆಂಡ್ ಮಕ್ಕಳೇ, ನಾವು ಹೋಗ್ತಾ ಇರೋ ಹೋಟೆಲ್ ಯಾವುದು ಹೆಸರು ಆಫ್ ಮಾಡ್ತಾ. ಆಫ್ ಮಾಡಿ ಸಾಕು. ಭಾಳ ಮುಖ್ಯ, ನೀಲಗಿರಿ ಸೆಂಟ್ರ್ ಆಗ್ತಾ ಇದ್ದೀವಿ. ಇ ಪಾಸ್ ಇರಬೇಕು. ಇ ಪಾಸ್ ಇಲ್ಲ ಅಂತಂದರೆ ಒಳಗೆ ಬಿಡಲ್ಲ. ಇಲ್ಲಿ ಸ್ಪಾಟ್ ಇದೆಯಲ್ಲ, ಇಲ್ಲಿ ಇ ಪಾಸ್ ರಿಜಿಸ್ಟ್ರೇಷನ್ ಸೆಂಟರ್ ಇದೆ, ಇಲ್ಲಿ ತಗೋಬೇಕು. ಆದರೆ ಇವತ್ತು ಯಾರೂ ಚೆಕ್ ಮಾಡ್ತಾಯಿಲ್ಲ. ಕಾರಣ ಯಾಕೆ ಅಂದರೆ ಇವತ್ತು ತಮಿಳ್ನಾಡಲ್ಲಿ ಎಲೆಕ್ಷನ್ಸ್ ಇರೋದ್ರಿಂದ ಚೆಕ್ ಮಾಡ್ತಿಲ್ಲ. ಇಲ್ಲಾಂದರೆ ಎವ್ರಿ ಡೇ ಇ ಪಾಸ್ ತೊಗೋಬೇಕು. ನಾನು ಇ ಪಾಸ್ ತೊಗೊಂಡಿದ್ದೀನಿ. ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಏನೋ, ನೋಡೋಣ. ತೆಗಿ ಯೋಶಗರ ಫೋನ್ ಇಲ್ಲಿ ನಂದು. ಎಲ್ಲಿ ತಗೊಳ್ಳೋಣ? ಇವರುಗಳೆಲ್ಲ ಲವ್ ಶುಗರ್ ಆಗ್ತಾ ಇದೆ. ಮತ್ತೆ ಅಲ್ಲಿ ನಾವು ತಗೋಣ. ಆಫ್ ಮಾಡ್ಲಾ? ಲವ್ ಶುಗರ್ ಆಗ್ತಾ ಇದೆ. ಎಲ್ಲ ತಿಂದಿದ್ದೀನಿ. ಎರಡೇ ತಿಂದಿರೋದು ದೋಸೆ. ಅಲ್ಲೂ ಏನೂ ತಿಂದಿಲ್ಲ. ಕಾಫಿ ಇಲ್ಲೆಲ್ಲ ರಿಸರ್ವ್ಗೆ ವ್ಯಾನಲ್ಲಿ ಅಲ್ಲಿ ಕರೀತಾ ಇರ್ತಾರೆ. ಅಲ್ಲಿ ರೆಸ್ಟೋರೆಂಟ್ ಇದೆ. ಮಧುಮಲೈ ಫಾರೆಸ್ಟ್ ಹತ್ರ ಬಿಟ್ಟಾದ್ಮೇಲೆ ಏನಾದರೂ ತಿನ್ಬೇಕಂದ್ರೆ ಇಲ್ಲಿ ಸಫಾರಿ ಗಾರ್ಡನ್ ರೆಸ್ಟೋರೆಂಟ್ ಅಂತಿದೆ. ಸುಮ್ಮನೆ ಒಂದು ಟ್ರೈ ಕೊಡೋಣ ಅಂತ. ಪಾರ್ಕಿಂಗ್ ಇಲ್ಲಿ ಜಾಗ ಇದೆ. ನೆರಳಿಲ್ಲ ಆದರೆ ನೀವು ಬಿಸಿಲಲ್ಲಿ ಬಂದಿರ. SBI ಬ್ಯಾಂಕ್ ATM ಇದೆ. ಕ್ಯಾಶ್ ವಿಡ್ರಾ ಮಾಡ್ಕೋಬೇಕಂದ್ರೆ ನೋಡಿ ಈ ರೀತಿ ಇದೆ ರೆಸ್ಟೋರೆಂಟು. 160 ಅಂತೆ ಒಂದು ಥಾಲಿ ಮೀಲ್ಸು.
ಇಲ್ಲಿ ಏನೇನು ಅಂತಂದರೆ ಈ ಏರಿಯಾದಲ್ಲಿ ನಿಮಗೆ ಟ್ರೀ ಹೌಸಸ್ ಬುಕ್ ಮಾಡ್ಬೋದು, ಸ್ವಿಮ್ಮಿಂಗ್ ಪೂಲು, ಹಾರ್ಸ್ ರೈಡಿಂಗು, ಕ್ಯಾಂಪ್ ಫೈರು, ಕಾಟೇಜಸ್ ಅದಷ್ಟು ನೋಡಿ ಅಲ್ಲಿ ರಿಸೆಪ್ಷನ್ ಕಾಣ್ತಾ ಇದೆಯಲ್ಲ ಅವ್ರ ಹತ್ರನೇ ಬುಕ್ ಮಾಡ್ಬೋದು. ಅದು ಯಾವುದಾದ್ರು ನೀವೇನಾದ್ರು ಅವರು ಹೌಸಸ್ ಬುಕ್ ಮಾಡಬೇಕು, ಅದು ಕಾಟೇಜಸ್ ಬುಕ್ ಮಾಡಬೇಕಂದ್ರೆ. ನಾವು ಊಟ ನೋಡೋದಕ್ಕೆ ತಮಿಳ್ನಾಡು ಸ್ಟೈಲಲ್ಲಿ ಇರುತ್ತೆ. ತಾಲೀಮ್ ಮಿಲ್ಸ ನೋಡಬೇಕಾಗಿದೆ ಅಂತ ತಿಂದು ಫೀಡ್ಬ್ಯಾಕ್ ಹೇಳ್ತೀನಿ. ಮಧುಮಲೈ ಫಾರೆಸ್ಟಲ್ಲಿ ನಾನು ಈಗ ರೆಸ್ಟೋರೆಂಟ್ ಇದ್ದೀನಿ ನೋಡಿ, 160ಗೆ ಚಪಾತಿ ಏನೂ ಇಲ್ಲ, ಬರೀ ರೈಸು ಇಷ್ಟು ಥರ ಪಲ್ಯ ಸಾರು ಕೊಟ್ಟಿದ್ದಾರೆ, ಚಪಾತಿ ಏನಿಲ್ಲ. ಇದು ತಾಲೀಮ್ ಮೀಲ್ಸ್ ಅಂತ. ನನಗೆ ನಾವು ಮೋಸ ಅನ್ನಿಸ್ತಪ್ಪ, 150 ಚಪಾತಿನಾರು ಕೊಡಬಾರ್ದು. ಊಟಿ ಸ್ಟೇಗ್ ಅಂತ ಬಂದ್ಬಿಟ್ಟು 23ನೇ ತಾರೀಕು ನೋಡಿ ನಾವಿರೋ ರೂಮು ರಿಸೆಪ್ಷನ್ ಈ ರೀತಿ ಇದೆ. ಅಲ್ಲಿ ಜೀಸಸ್ ಫೋಟೋ ಕಾಣಿಸ್ತಾ ಇದೆ. ರೂಮು ಆಮೇಲೆ ತೋರಿಸ್ತೀನಿ. ಎಲೆಕ್ಷನ್ ದಿನ ಆದ ಕಾರಣದಿಂದ ಏನು ಊಟ ಏನೂ ಸಿಗ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ಊಟಿ ಎಲ್ಲ ಸುತ್ತಾಡ್ಕೊಂಡು ಬರಬೇಕು. ಏನು ಮಾಡೋಣ.